ಹಾಯ್ ವಿದ್ಯಾರ್ಥಿಗಳ ಎನ್ಕರೇಜಿಂಗ್ ಅಕಾಡೆಮಿ ವಿನೋದ್ SH ಗೆ ಸ್ವಾಗತ. ಹಾಗಾದರೆ ವಿದ್ಯಾರ್ಥಿಗಳು ನಾವಿವತ್ತು 5ನೇ ತರಗತಿ ಭಾಗ 2 ಅಧ್ಯಾಯ 3 ಮಾನಸಿಕ ಗಣಿತ ಅದರಲ್ಲಿದು 13ನೇ ವಿಡಿಯೋ. ಹಾಗಾದರೆ ವಿದ್ಯಾರ್ಥಿಗಳು ಇವತ್ತು ಅಭ್ಯಾಸ 3.1ರಲ್ಲಿ 5ನೇ ಪ್ರಶ್ನೆ, ಕೆಳಗಿನ ಸಂಖ್ಯೆಗಳ ಗುಣಲಬ್ಧವನ್ನು ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ. ಮೊದಲನೇ ಪ್ರಶ್ನೆ 428 ಗುಣಾಕಾರ 54. ಹಾಗಾದರೆ ವಿದ್ಯಾರ್ಥಿಗಳ ಪರಿಹಾರ 428ನ್ನು 100ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ 8 ಬಿಡಿ ಸ್ಥಾನದಲ್ಲಿದೆ. ಹಾಗಾದರೆ ವಿದ್ಯಾರ್ಥಿಗಳೇ ಇದೇನು ಮಾಡ್ತೀರಾ, 0ಗೆ ಬದಲಾಯಿಸ್ತೀರಾ. 2 10ರ ಸ್ಥಾನದಲ್ಲಿದೆ. ಹಾಗಾದರೆ ವಿದ್ಯಾರ್ಥಿಗಳೇ ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. ಆದರೆ 100ರ ಸ್ಥಾನದಲ್ಲಿರುವ 4ರಲ್ಲಿ ಏನು ಬದಲಾವಣೆ ಆಗುವುದಿಲ್ಲ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು ಏನು ಮಾಡ್ತೀರಾ, 400 ಅಂತ ಬರೀತೀರಾ. 54ನ್ನು 10ರ ಸ್ಥಾನಕ್ಕೆ ಅಂದಾಜಿಸಿದಾಗ 4 ಬಿಡಿ ಸ್ಥಾನದಲ್ಲಿ. ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. ಆದರೆ 10ರ ಸ್ಥಾನದಲ್ಲಿರುವ 5ರಲ್ಲಿ ಏನು ಬದಲಾವಣೆ ಆಗುವುದಿಲ್ಲ ವಿದ್ಯಾರ್ಥಿಗಳು. ಹಾಗಾದರೆ ವಿದ್ಯಾರ್ಥಿಗಳು ಏನಂತ ಬರೀತೀರಾ, 50 ಅಂತ ಬರೀತೀರಾ. ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು ನಾವೇನು ಮಾಡಬೇಕು, ಗುಣಾಕಾರ ಮಾಡಬೇಕು ವಿದ್ಯಾರ್ಥಿಗಳೇ. 0 ಗುಣಾಕಾರ 0 0, 0 ಗುಣಾಕಾರ 0 0, 0 ಗುಣಾಕಾರ 4 0. ಹಾಗಾದರೆ ವಿದ್ಯಾರ್ಥಿಗಳೇ ಬಿಡಿ ಸ್ಥಾನದಲ್ಲಿ ಗುಣಾಕಾರ ಚಿಹ್ನೆ ಇಡ್ತೀರಾ. 5 ಗುಣಾಕಾರ 0 0, 5 ಗುಣಾಕಾರ 0 0, 5 4 20. ಹಾಗಾದರೆ ವಿದ್ಯಾರ್ಥಿಗಳು ಈ ಎರಡು ಸಂಖ್ಯೆಗಳನ್ನ ಕೂಡಿಸಬೇಕು ವಿದ್ಯಾರ್ಥಿಗಳೇ. ಗುಣಾಕಾರ 0 0, 0 ಕೂಡಿಸು 0 0, 0 ಕೂಡಿಸು 0 0, 0 ಹೆಂಗಿದ್ದಂಗೆ ಇಟ್ರಿ, 2 ಹೆಂಗಿದ್ದಂಗೆ ಇಟ್ರಿ. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು, 20,000. ಹಾಗಾದರೆ ವಿದ್ಯಾರ್ಥಿಗಳು ನಾವಿಲ್ಲಿ ಏನು ಬರ್ತೀವಿ, ಅಂದಾಜು ಗುಣಲಬ್ಧ ಎಷ್ಟು ಬಂತು, 20,000. ಗುಣಾಕಾರದಿಂದ ತಾಳೆ ನೋಡುವುದು. ಹಾಗಾದರೆ ವಿದ್ಯಾರ್ಥಿಗಳೇ 428 ಗುಣಾಕಾರ 54. ಹಾಗಾದರೆ ವಿದ್ಯಾರ್ಥಿಗಳೇ 4 8 32, 3 ಲೀಟ್ರಿ 2 ಇಲ್ಲಿ ಬರ್ದ್ರಿ. 4 2 8, 8 3 11, 1 ಲೀಟ್ರಿ 1 ಲೀಟ್ರಿ. 4 4 16, 16 1 17. ಹಾಗಾದರೆ ವಿದ್ಯಾರ್ಥಿಗಳೇ ಏನು ಮಾಡ್ತೀರಾ, ಇಲ್ಲಿ ಬಿಡಿ ಸ್ಥಾನದಲ್ಲಿ ಗುಣಾಕಾರ ಚಿಹ್ನೆ ಇಡ್ತೀರಾ. 5 8 40, 4 ಲೀಟ್ರಿ 0 ಲೀಟ್ರಿ. 5 2 10, 10 4 14, 1 ಲೀಟ್ರಿ 4 ಲೀಟ್ರಿ. 5 4 20, 21 21. ಹಾಗಾದರೆ ವಿದ್ಯಾರ್ಥಿಗಳೇ ಈ ಎರಡೂ ಸಂಖ್ಯೆಗಳನ್ನ ಕೂಡಿಸಬೇಕು ವಿದ್ಯಾರ್ಥಿಗಳೇ. ಗುಣಾಕಾರ 2 2, 0 ಕೂಡಿಸು 1 1, 4 ಕೂಡಿಸು 7 11, 1 ಲೀಟ್ರಿ 1 ಲೀಟ್ರಿ. 1 ಕೂಡಿಸು 1 2, 2 ಕೂಡಿಸು 1 3, 2 ಹೆಂಗಿದ್ದಂಗೆ ಇಟ್ರಿ. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು, 23,112. ಅಂದಾಜು ಗುಣಲಬ್ಧ ಎಷ್ಟು ಬಂದಿದೆ, 20,000. ನೈಜ ಗುಣಲಬ್ಧ ಎಷ್ಟು ಬಂದಿದೆ, 23,112. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ ಏನಾಗಿದೆ, ನೈಜ ಗುಣಲಬ್ಧ ಹೆಚ್ಚಾಗಿದೆ. ಹಾಗಾದರೆ ವಿದ್ಯಾರ್ಥಿಗಳು ನಾವು ಏನಂತ ಬರ್ತೀವಿ, ಆದ್ದರಿಂದ ಅಂದಾಜು ಗುಣಲಬ್ಧವು ನೈಜ ಗುಣಲಬ್ಧಕ್ಕಿಂತ ಕಡಿಮೆಯಾಗಿದೆ. ಎರಡನೇ ಪ್ರಶ್ನೆ 878 ಗುಣಾಕಾರ 46. 878 100ರ ಸ್ಥಾನಕ್ಕೆ ಅಂದಾಜಿದಾಗ 8 ಬಿಡಿ ಸ್ಥಾನದಲ್ಲಿ. ಹಾಗಾದರೆ ವಿದ್ಯಾರ್ಥಿಗಳು ಇದೇನು ಮಾಡ್ತಾರೆ, 0ಗೆ ಬದಲಾಯಿಸ್ತೀರಾ. 7 10ರ ಸ್ಥಾನದಲ್ಲಿದೆ. ಹಾಗಾದರೆ ವಿದ್ಯಾರ್ಥಿಗಳು ಇದೇನು ಮಾಡ್ತಾರೆ, 0ಗೆ ಬದಲಾಯಿಸ್ತೀರಾ. ಆದರೆ 100ರ ಸ್ಥಾನದಲ್ಲಿರುವ 8ರಲ್ಲಿ ಒಂದು ಬದಲಾವಣೆ ಆಗುತ್ತದೆ ವಿದ್ಯಾರ್ಥಿಗಳು. 8 ಎದ್ದು 9 ಆಗುತ್ತದೆ ವಿದ್ಯಾರ್ಥಿಗಳು. ಹಾಗಾದರೆ ವಿದ್ಯಾರ್ಥಿಗಳು ಎಷ್ಟು ಬರೀತೀರಾ, 900 ಅಂತ ಬರೀತೀರಾ. 46ನ್ನು 10ರ ಸ್ಥಾನಕ್ಕೆ ಅಂದಾಜಿಸಿದಾಗ 6 ಬಿಡಿ ಸ್ಥಾನದಲ್ಲಿದೆ. ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು ಮಾಡ್ತೀರಾ, 0ಗೆ ಬದಲಾಯಿಸ್ತೀರಾ. ಆದರೆ 10ರ ಸ್ಥಾನದಲ್ಲಿರುವ 4ರಲ್ಲಿ ಒಂದು ಬದಲಾವಣೆ ಆಗುತ್ತದೆ ವಿದ್ಯಾರ್ಥಿಗಳು. 4 ಇದ್ದದ್ದು 5 ಆಗುತ್ತದೆ ವಿದ್ಯಾರ್ಥಿಗಳು. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ ಏನಂತ ಬರೀತೀರಾ, ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ ಏನಂತ ಬರೀತೀರಾ, 50 ಅಂತ ಬರೀತೀರಾ. ಹಾಗಾದರೆ ವಿದ್ಯಾರ್ಥಿಗಳು ಈ ಎರಡು ಸಂಖ್ಯೆಗಳನ್ನ ಗುಣಿಸಬೇಕು ವಿದ್ಯಾರ್ಥಿಗಳೇ. 0 ಗುಣಾಕಾರ 0 0, 0 ಗುಣಾಕಾರ 0 0, 0 ಗುಣಾಕಾರ 9 0. ಹಾಗಾದರೆ ವಿದ್ಯಾರ್ಥಿಗಳು ಬಿಡಿ ಸ್ಥಾನದಲ್ಲಿ ಗುಣಾಕಾರ ಚಿಹ್ನೆ ಇಡ್ತೀರಾ. 5 ಗುಣಾಕಾರ 0 0, 5 ಗುಣಾಕಾರ 0 0, 5 9 45.
ಹಾಗಾದರೆ ವಿದ್ಯಾರ್ಥಿಗಳೇ ಎರಡು ಸಂಖ್ಯೆಗಳನ್ನ ಕೂಡಿಸಬೇಕು ವಿದ್ಯಾರ್ಥಿಗಳೇ. ಗುಣಾಕಾರ 0 0, 0 ಕೂಡಿಸು 0 0, 0 ಕೂಡಿಸು 0 0, 5 ಹೆಂಗಿದ್ದಂಗೆ ಇಟ್ರಿ, 4 ಹೆಂಗಿದ್ದಂಗೆ ಇಟ್ರಿ. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು? 45,000. ಹಾಗಾದರೆ ವಿದ್ಯಾರ್ಥಿಗಳು ಏನಂತ ಬರ್ತೀರಾ? ಅಂದಾಜು ಗುಣಲಬ್ಧ 45,000. ಗುಣಾಕಾರದಿಂದ ತಾಳೆ ನೋಡುವುದು 878 ಗುಣಾಕಾರ 46. 6 8 48, 4 ಲೀಟ್ರಿ 8 ಲೀಟ್ರಿ. 6 7 42, 42 4 46, 4 ಲೀಟ್ರಿ 6 ಲೀಟ್ರಿ. 6 8 48, 48 4 52, ಇಲ್ಲಿ 52 ಅಂತ ಬರ್ತೀರಾ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು ಏನು ಮಾಡ್ತೀರಾ? ಗುಣಾಕಾರ ಚಿಹ್ನೆ ಇಡ್ತೀರಾ. 4 8 32, 3 ಲೀಟ್ರಿ 2 ಇಲ್ಲಿ ಬರೆದ್ರಿ. 4 7 28, 28 3 31, 3 ಲೀಟ್ರಿ 1 ಲೀಟ್ರಿ. 4 8 32, 32 3 35, ಇಲ್ಲಿ 35 ಅಂತ ಬರ್ತೀರಾ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು ಎರಡು ಸಂಖ್ಯೆಗಳನ್ನ ಕೂಡಿಸಬೇಕು ವಿದ್ಯಾರ್ಥಿಗಳೇ. ಗುಣಾಕಾರ 8 8, 2 6 8, 1 2 3, 5 ಕೂಡಿಸು 5 10, 1 ಲೀಟ್ರಿ 0 ಲೀಟ್ರಿ. 1 ಕೂಡಿಸು 3 4. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು? 40,388. ಅಂದಾಜು ಗುಣಲಬ್ಧ ಎಷ್ಟು ಬಂದಿದೆ? 45,000. ಗುಣಾಕಾರದಿಂದ ತಾಳೆ ನೋಡಿದ ಎಷ್ಟು ಬಂದಿದೆ? 40,388. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ದೊಡ್ಡದು ಬಂದಿದೆ 45,000. ಆದ್ದರಿಂದ ಅಂದಾಜು ಗುಣಲಬ್ಧವು ನೈಜ ಗುಣಲಬ್ಧಕ್ಕಿಂತ ಏನಾಗಿದೆ ವಿದ್ಯಾರ್ಥಿಗಳೇ? ಹೆಚ್ಚಾಗಿದೆ. ಮೂರನೇ ಪ್ರಶ್ನೆ 5,476 ಗುಣಾಕಾರ 11. 5,476 ಸಾವಿರದ ಸ್ಥಾನಕ್ಕೆ ಅಂದಾಜಿಸಿದಾಗ, ಹಾಗಾದ್ರೆ ವಿದ್ಯಾರ್ಥಿಗಳೇ 6 ಏನಿದೆ ಬಿಡಿ ಸ್ಥಾನದಲ್ಲಿ, ಹಾಗಾದ್ರೆ ವಿದ್ಯಾರ್ಥಿಗಳು ಏನು ಮಾಡ್ತೀರಾ? 0ಗೆ ಬದಲಿಸ್ತೀರಾ. 7 ಏನಿದೆ 10ರ ಸ್ಥಾನದಲ್ಲಿ, ಹಾಗಾದ್ರೆ ವಿದ್ಯಾರ್ಥಿಗಳು ಇದನ್ನು ಕೂಡ 0ಗೆ ಬದಲಿಸ್ತೀರಾ. 4 ಏನಿದೆ 100 ಸ್ಥಾನದಲ್ಲಿ, ಹಾಗಾದ್ರೆ ವಿದ್ಯಾರ್ಥಿಗಳು ಇದನ್ನು ಕೂಡ 0ಗೆ ಬದಲಿಸ್ತೀರಾ. ಆದರೆ 1000 ಸ್ಥಾನದಲ್ಲಿರುವ 5ರಲ್ಲಿ ಏನೂ ಬದಲಾವಣೆ ಆಗುವುದಿಲ್ಲ ವಿದ್ಯಾರ್ಥಿಗಳೇ. ಹಾಗಾದ್ರೆ ವಿದ್ಯಾರ್ಥಿಗಳು ಏನಂತ ಬರ್ತೀರಾ? 5,000. 11ನ್ನು 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ 1 ಬಿಡಿ ಸ್ಥಾನದಲ್ಲಿದೆ. ಇದೇನು ಮಾಡ್ತೀರಾ? 0ಗೆ ಬದಲಾಯಿಸ್ತೀರಾ. ಆದರೆ 10ರ ಸ್ಥಾನದಲ್ಲಿರುವ 1ರಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ ವಿದ್ಯಾರ್ಥಿಗಳು. ಹಾಗಾದ್ರೆ ವಿದ್ಯಾರ್ಥಿಗಳು ಏನಂತ ಬರೀತೀರಾ? 10 ಅಂತ ಬರೀತೀರಾ. ಹಾಗಾದ್ರೆ ವಿದ್ಯಾರ್ಥಿಗಳು ಎರಡು ಸಂಖ್ಯೆಗಳು ಏನು ಮಾಡಬೇಕು? ಗುಣಾಕಾರ ಮಾಡಬೇಕು ವಿದ್ಯಾರ್ಥಿಗಳೇ. 0 ಗುಣಾಕಾರ 0 0, 0 ಗುಣಾಕಾರ 0 0, 0 ಗುಣಾಕಾರ 0 0, 0 ಗುಣಾಕಾರ 5 0. ಬಿಡಿ ಸ್ಥಾನದಲ್ಲಿ ಗುಣಾಕಾರ ಚಿಹ್ನೆ ಇಡ್ತೀರಾ. 1 ಗುಣಾಕಾರ 0 0, 1 ಗುಣಾಕಾರ 0 0, 1 ಗುಣಾಕಾರ 0 0, 1 ಗುಣಾಕಾರ 5 5. ಹಾಗಾದರೆ ವಿದ್ಯಾರ್ಥಿಗಳು ಎರಡು ಸಂಖ್ಯೆಗಳನ್ನ ಕೂಡಿಸಬೇಕು ವಿದ್ಯಾರ್ಥಿಗಳೇ. ಗುಣಾಕಾರ 0 0, 0 ಕೂಡಿಸು 0 0, 0 ಕೂಡಿಸು 0 0, 0 ಕೂಡಿಸು 0 0, 5 ಹೆಂಗಿದ್ದಂಗೆ ಇಟ್ರಿ. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು? 50,000. ಅಂದಾಜು ಗುಣಲಬ್ಧ ಎಷ್ಟು ಬಂತು ವಿದ್ಯಾರ್ಥಿಗಳೇ? 50,000. ಗುಣಾಕಾರದಿಂದ ತಾಳೆ ನೋಡುವುದು ವಿದ್ಯಾರ್ಥಿಗಳೇ. 5,476ಕ್ಕೆ 11ರಿಂದ ಗುಣಿಸಬೇಕು ವಿದ್ಯಾರ್ಥಿಗಳೇ. 1 ಗುಣಾಕಾರ 6 6, 1 ಗುಣಾಕಾರ 7 7, 1 ಗುಣಾಕಾರ 4 4, 1 ಗುಣಾಕಾರ 5 5. ಹಾಗಾದರೆ ವಿದ್ಯಾರ್ಥಿಗಳು ಬಿಡಿ ಸ್ಥಾನದಲ್ಲಿ ಗುಣಾಕಾರ ಚಿಹ್ನೆ ಇಡ್ತೀರಾ. 1 ಗುಣಾಕಾರ 6 6, 1 ಗುಣಾಕಾರ 7 7, 1 ಗುಣಾಕಾರ 4 4, 1 ಗುಣಾಕಾರ 5 5. ಹಾಗಾದರೆ ವಿದ್ಯಾರ್ಥಿಗಳೇ ಈ ಎರಡೂ ಸಂಖ್ಯೆಗಳನ್ನ ಕೂಡಿಸಬೇಕು ವಿದ್ಯಾರ್ಥಿಗಳೇ. ಗುಣಾಕಾರ 6 6, 6 ಕೂಡಿಸು 7 13, 1 ಲೀಟ್ರಿ 3 ಲೀಟ್ರಿ. 1 ಕೂಡಿಸು 7 8, 8 ಕೂಡಿಸು 4 12, 1 ಲೀಟ್ರಿ 2 ಲೀಟ್ರಿ. 1 ಕೂಡಿಸು 4 5, 5 ಕೂಡಿಸು 5 10, 1 ಲೀಟ್ರಿ 0 ಲೀಟ್ರಿ.
1 ಕೂಡಿಸು 5 6. ಹಾಗಾದರೆ ವಿದ್ಯಾರ್ಥಿಗಳೇ ಪ್ರಶ್ನೆ ಬಂತು 60,236. ಅಂದಾಜು ಗುಣಲಬ್ಧ ಎಷ್ಟು ಬಂದಿದೆ? 50,000. ನೈಜ ಗುಣಾಕಾರ ಎಷ್ಟು ಬಂದಿದೆ? 60,236. ಆದ್ದರಿಂದ ಅಂದಾಜಿಸಿದ ಗುಣಲಬ್ಧವು ನೈಜ ಗುಣಲಬ್ಧಕ್ಕಿಂತ ಕಡಿಮೆಯಾಗಿದೆ. 4ನೇ ಪ್ರಶ್ನೆ 2,645 ಗುಣಾಕಾರ 18. 2,645 ಸಾವಿರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ 5 ಬಿಡಿ ಸ್ಥಾನದಲ್ಲಿದೆ. ಹಾಗಾದರೆ ವಿದ್ಯಾರ್ಥಿಗಳು ಇದೇನು ಮಾಡ್ತೀರಾ? 0ಗೆ ಬದಲಾಯಿಸ್ತೀರಾ. 4 10ರ ಸ್ಥಾನದಲ್ಲಿ. ಹಾಗಾದರೆ ವಿದ್ಯಾರ್ಥಿಗಳು ಇದ್ದು ಕೂಡ 0ಗೆ ಬದಲಾಯಿಸ್ತೀರಾ. 6 100 ಸ್ಥಾನದಲ್ಲಿ. ಹಾಗಾದರೆ ವಿದ್ಯಾರ್ಥಿಗಳು ಇದ್ದು ಕೂಡ 0ಗೆ ಬದಲಾಯಿಸ್ತೀರಾ. ಆದರೆ 1000 ಸ್ಥಾನದಲ್ಲಿರುವ 2ರಲ್ಲಿ ಬದಲಾವಣೆ ಆಗುತ್ತದೆ ವಿದ್ಯಾರ್ಥಿಗಳೇ. 2 ಇದ್ದದ್ದು 3 ಆಗುತ್ತದೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು ಏನಂತ ಬರ್ತೀರಾ? 3,000. 18ನ್ನು 10ರ ಸ್ಥಾನಕ್ಕೆ ಅಂದಾಜಿಸಿದಾಗ 8 ಬಿಡಿ ಸ್ಥಾನದಲ್ಲಿದೆ. ಇದೇನು ಮಾಡ್ತೀರಾ? 0ಗೆ ಬದಲಾಯಿಸ್ತೀರಾ. ಆದರೆ 10ರ ಸ್ಥಾನದಲ್ಲಿರುವ 1ರಲ್ಲಿ ಬದಲಾವಣೆ ಆಗುತ್ತದೆ ವಿದ್ಯಾರ್ಥಿಗಳೇ. 1 ಇದ್ದು 2 ಆಗುತ್ತದೆ ವಿದ್ಯಾರ್ಥಿಗಳು. ಹಾಗಾದರೆ ವಿದ್ಯಾರ್ಥಿಗಳು ಏನಂತ ಬರ್ತೀರಾ? 20. ಹಾಗಾದರೆ ವಿದ್ಯಾರ್ಥಿಗಳು ಈ 2 ಸಂಖ್ಯೆಗಳನ್ನ ಗುಣಿಸಬೇಕು ವಿದ್ಯಾರ್ಥಿಗಳೇ. 0 ಗುಣಾಕಾರ 0 0, 0 ಗುಣಾಕಾರ 0 0, 0 ಗುಣಾಕಾರ 0 0, 0 ಗುಣಾಕಾರ 3 0. ಬಿಡಿ ಸ್ಥಾನದಲ್ಲಿ ಗುಣಾಕಾರ ಚಿಹ್ನೆ ಇಡ್ತೀರಾ. 2 ಗುಣಾಕಾರ 0 0, 2 ಗುಣಾಕಾರ 0 0, 2 ಗುಣಾಕಾರ 0 0, 2 3 6. ಹಾಗಾದರೆ ವಿದ್ಯಾರ್ಥಿಗಳು ಈ 2 ಸಂಖ್ಯೆಗಳನ್ನ ಕೂಡಿಸಬೇಕು ವಿದ್ಯಾರ್ಥಿಗಳೇ. ಗುಣಾಕಾರ 0 0, 0 ಕೂಡಿಸು 0 0, 0 ಕೂಡಿಸು 0 0, 0 ಕೂಡಿಸು 0 0, 6 ಹೆಂಗಿದ್ದಂಗೆ ಇಟ್ರಿ. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು? 60,000. ಹಾಗಾದರೆ ವಿದ್ಯಾರ್ಥಿಗಳೇ ಅಂದಾಜು ಗುಣಲಬ್ಧ ಎಷ್ಟು ಬಂತು? 60,000. ಗುಣಾಕಾರದಿಂದ ತಾಳೆ ನೋಡುವುದು. 2,645 ಗುಣಾಕಾರ 18. 8 5 40, 4 ಲೀಟ್ರಿ 0 ಲೀಟ್ರಿ. 8 4 32, 32 4 36, 3 ಲೀಟ್ರಿ 6 ಲೀಟ್ರಿ. 8 6 48, 48 3 51, 5 ಲೀಟ್ರಿ 1 ಲೀಟ್ರಿ. 8 2 16, 16 5 21, 21 ಲೀಟ್ರಿ. ಹಾಗಾದರೆ ವಿದ್ಯಾರ್ಥಿಗಳು ಬಿಡಿ ಸ್ಥಾನದಲ್ಲಿ ಗುಣಾಕಾರ ಚಿಹ್ನೆ ಇಟ್ರಿ. 1 ಗುಣಾಕಾರ 5 5, 1 ಗುಣಾಕಾರ 4 4, 1 ಗುಣಾಕಾರ 6 6, 1 ಗುಣಾಕಾರ 2 2. ಹಾಗಾದರೆ ವಿದ್ಯಾರ್ಥಿಗಳು 2 ಸಂಖ್ಯೆಗಳನ್ನು ಕೂಡಿಸಬೇಕು ವಿದ್ಯಾರ್ಥಿಗಳೇ. ಗುಣಾಕಾರ 0 0, 5 ಕೂಡಿಸು 6 11, 1 ಲೀಟ್ರಿ 1 ಲೀಟ್ರಿ. 1 ಕೂಡಿಸು 4 5, 5 ಕೂಡಿಸು 1 6, 6 ಕೂಡಿಸು 1 7, 2 ಕೂಡಿಸು 2 4. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು? 47,610. ಹಾಗಾದರೆ ವಿದ್ಯಾರ್ಥಿಗಳ ಅಂದಾಜು ಗುಣಲಬ್ಧ ಎಷ್ಟು ಬಂದಿದೆ? 60,000. ನೈಜ ಗುಣಲಬ್ಧ ಎಷ್ಟು ಬಂದಿದೆ? 47,610. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಯಾವುದು ದೊಡ್ಡದಿದೆ? ಅಂದಾಜು ಗುಣಲಬ್ಧ. ಆದ್ದರಿಂದ ಅಂದಾಜಿಸಿದ ಗುಣಲಬ್ಧವು ನೈಜ ಗುಣಲಬ್ಧಕ್ಕಿಂತ ಹೆಚ್ಚಾಗಿದೆ. ಹಾಗಾದರೆ ವಿದ್ಯಾರ್ಥಿಗಳು ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.